ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಮಾಡ್ತಾ ಇರೋದು ಒಂದು ಕ್ರಿಸ್ಪಿಯಾದ ಟೇಸ್ಟಿಯಾದ ನ್ಯೂಟ್ರಿಷಿಯಸ್ ಆದ ರೆಸಿಪಿ ಹೆಸರು ಕಾಳಿನ ದೋಸೆ. ಇದನ್ನು ಪೆಸರಟ್ಟು ಅಂತಲೂ ಹೇಳ್ತಾರೆ ತಮಿಳ್ನಾಡು ಸೈಡಲ್ಲಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಪೆಸರಟ್ಟು ಮಾಡೋ ವಿಧಾನನ ನೋಡೋಣ. ಇವಾಗ ಹೆಸರು ಕಾಳು ದೋಸೆಗೆ 1 ಬಟ್ಲು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಅದೇ ಸೈಜಿನ ಬಟ್ಲಲ್ಲಿ 1/4 ಬಟ್ಲು ಅಕ್ಕಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ, 3 ಹಸಿಮೆಣಸಿನ್ಕಾಯಿ, ಈರುಳ್ಳಿ, ತೆಂಗಿನಕಾಯಿ ಚೂರು ಸ್ವಲ್ಪ. ಹೆಸರು ಕಾಳನ್ನು ನಾನು ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಓವರ್ನೈಟ್ ನೆನೆಸಿಟ್ಕೊಂಡಿರೋ ಹೆಸರು ಕಾಳು. ಹಾಗೆ ಅಕ್ಕಿನೂ ಅಷ್ಟೇ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಹೆಸರು ಕಾಳು ಅಕ್ಕಿ ಒಟ್ಟಿಗೆ ನೆನೆಸಿಟ್ಟಿರೋದು ಒಂದೇ ಸಮಯದಲ್ಲಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜೊತೆಗೆ ಈರುಳ್ಳಿ, ತೆಂಗಿನಕಾಯಿ ಚೂರು, ಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದೀಗ ನುಣ್ಣಗೆ ರುಬ್ಕೊಂಡಾಗಿದೆ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಉಳಿದ ಅಕ್ಕಿ ಮತ್ತು ಹೆಸರು ಕಾಳು ಇದೆಲ್ಲನೂ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಈಗ ಎಲ್ಲನೂ ರುಬ್ಕೊಂಡಾಯಿತು. ನುಣ್ಣಗೆ ರುಬ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಇದಕ್ಕೀಗ ಉಪ್ಪು ಹಾಕಬೇಕು. 1.5 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೋಡಾ ಅದೆಲ್ಲ ಏನೂ ಬೇಕಿಲ್ಲ ಇದಕ್ಕೆ. ಹಾಗೇ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಮುಚ್ಚಿಟ್ಟು ಒಂದು 1/4 ಗಂಟೆವರೆಗೂ ಸೆಟ್ ಆಗೋದಕ್ಕೆ ಬಿಡೋಣ. ಟೈಮ್ ಇಲ್ಲದೆ ಇದ್ದರೆ ಪರವಾಗಿಲ್ಲ, ತಕ್ಷಣವೂ ಮಾಡಬಹುದು. ಟೈಮ್ ಇದ್ದರೆ ಒಂದು 1/4 ಗಂಟೆ ಸೆಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ. ದೋಸೆ ಹಿಟ್ಟು ಸೆಟ್ ಆಗೋ ಅಷ್ಟು ಟೈಮ್ದಲ್ಲಿ ಚಟ್ನಿ ಮಾಡ್ಕೊಂಬಿಡೋಣ. ಈಗ ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ. ಇದು ತಮಿಳ್ನಾಡು ಕಡೆ ಎಲ್ಲ ವೈಟ್ ಕಲರ್ ಚಟ್ನಿ ಮಾಡ್ತಾರಲ್ವ, ಕೊತ್ತಂಬರಿ ಸೊಪ್ಪು ಏನೂ ಹಾಕಲ್ಲ. ಅದೇ ಥರ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ದೋಸೆನೂ ಗ್ರೀನ್ ಕಲರ್ ಇರುತ್ತೆ, ಇದಕ್ಕೆ ವೈಟ್ ಕಾಂಬಿನೇಷನ್ ಒಂಥರ ಚೆನ್ನಾಗಿರುತ್ತೆ ಅಂತ ಹುರಿಗಡಲೆ ಹಾಕ್ತಾಯಿದ್ದೀನಿ. ಪ್ಲೇನ್ ಚಟ್ನಿ ಇದು ಒಂಥರ ಡಿಫ್ರೆಂಟಾಗಿರುತ್ತೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಹುರ್ಕೊಂಡು ಹಾಕ್ತಾಯಿರೋದು. ಹಸಿಮೆಣಸಿನ್ಕಾಯಿ ಅದನ್ನು ಹುರಿದಿಟ್ಕೊಂಡಿದ್ದೆ. ಹುಣಸೆ ಹಣ್ಣು ಸ್ವಲ್ಪ, ಉಪ್ಪು 1/2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿಕೊಂಡು ಆಮೇಲೆ ಬೇಕಾದರೆ ಸೇರಿಸ್ಬಹುದು. ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ರೆಡಿ ಆಯಿತು. 10 ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ. ಈ ಹದಕ್ಕಿದೆ. ಸೊ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ. ನೀರು ಹಾಕ್ಕೊಳ್ಳೋಣ. ಈಗ ದೋಸೆ ಮಾಡ್ಕೊಳ್ಳೋಣ. ತವ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ. ಈ ದೋಸೆನ ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಬೋದು. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪನೂ ಹಾಕ್ಬೋದು, ಅವ್ರವ್ರ ಚಾಯ್ಸ್. ದೋಸೆ ಹಾಕುವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಶುರು ಮಾಡಬೇಕು. ಇದು ಕಬ್ಬಿಣದ ತವಾನಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಹೀಟ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ದೋಸೆ ಚೆನ್ನಾಗಿ ಸ್ಪ್ರೆಡ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಕ್ಕೆ ಶುರು ಮಾಡಬೇಕು. ಆಮೇಲೆ ಫ್ಲೇಮನ್ನು ಜಾಸ್ತಿ ಮಾಡ್ಬೋದು ಸ್ವಲ್ಪ.
ಮಿಕ್ಸ್ ವೆಜಿಟೇಬಲ್ಸ್ ಉತ್ತಪ್ಪ ಅಂತ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತಿನ್ನೋದಕ್ಕೂ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಗರಿ ಗರಿಯಾಗೂ ಇರುತ್ತೆ. ತುಂಬ ಡಿಫ್ರೆಂಟಾಗಿರೋ ಒಂದು ರೆಸಿಪಿ. ಪಾಪ್ಯುಲರ್ ರೈಸ್ ತೊಗೊಂಡಿದ್ದೀನಿ. ಅಂದರೆ ದೋಸೆ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು, ರೇಷನ್ ಅಕ್ಕಿ ಎಲ್ಲ ತೊಗೊಳ್ಬೋದು. ನಾನಿಲ್ಲಿ ಪಾಪ್ಯುಲರ್ ರೈಸ್ ಅಂತ ಬರುತ್ತೆ. ಇದು ಸೋನಾ ಮಸೂರಿನೇ ಸ್ವಲ್ಪ ಸೆಮಿ ಸ್ಟೀಮ್ ಆಗಿರೋ ಅಂಥದ್ದು. ಇದು ದೋಸೆ ಇಡ್ಲಿಗೆ ಈ ಅಕ್ಕಿ ತುಂಬ ಚೆನ್ನಾಗಿರುತ್ತೆ. ಈ ಲೋಟದಲ್ಲಿ 4 ಲೋಟದಷ್ಟು ನಾನು ಅಕ್ಕಿ ಹಾಕ್ತಾಯಿದ್ದೀನಿ. 4 ಲೋಟ ಅಕ್ಕಿ ಹಾಕಿದ್ದೀನಿ ಪಾಪ್ಯುಲರ್ ರೈಸ್. ಈ ಲೋಟದಲ್ಲಿ 1/4 ಲೋಟದಷ್ಟು ಕುಸುಬ್ಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸಾಫ್ಟ್ನೆಸ್ಗೆ, ಕ್ರಿಸ್ಪ್ನೆಸ್ಗೆ ಕುಸುಬ್ಲಕ್ಕಿ ಹಾಕಿದ್ರೆ ದೋಸೆಗಳು ತುಂಬ ಚೆನ್ನಾಗಿ ಬರುತ್ತೆ. 1/4 ಲೋಟದಷ್ಟು ಕುಸುಬ್ಲಕ್ಕಿ, 1/4 ಲೋಟದಷ್ಟು ಉದ್ದಿನಬೇಳೆ, 1/4 ಲೋಟದಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ, 2 ಟೀ ಸ್ಪೂನಷ್ಟು ತೊಗರಿಬೇಳೆ. ಕಡಲೆಬೇಳೆ, ತೊಗರಿಬೇಳೆ ಯಾವುದಾದ್ರೂ ತೊಗೊಳ್ಬೋದು. ಇದು ದೋಸೆಗೆ ಒಳ್ಳೆ ಕಲರ್ ಕೊಡುತ್ತೆ ಅಂತ ಈ ಬೇಳೆಗಳನ್ನು ಬಳಸೋದು. 1 ಟೀ ಸ್ಪೂನಷ್ಟು ಮೆಂತ್ಯ. ಇಷ್ಟು ಸಾಮಗ್ರಿಗಳನ್ನು ಈಗ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5 ಗಂಟೆ ಕಾಲ ಚೆನ್ನಾಗಿ ನೆನೆಸಬೇಕು. ಅಕ್ಕಿ ಮತ್ತು ಬೇಳೆ ಸಾಮಗ್ರಿಗಳನ್ನು ಒಂದು 3 ಸಲ ತೊಳೆದಿದ್ದೀನಿ. ಈಗ ಫ್ರೆಶ್ ನೀರು ಹಾಕ್ತಾಯಿದ್ದೀನಿ. 5 ಗಂಟೆ ಕಾಲ ನೆನೆಯೋದಕ್ಕೆ ಬಿಡೋಣ. ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಇದನ್ನೆಲ್ಲ ನೆನೆ ಹಾಕಿ ಒಂದು 5.5 ಗಂಟೆ ಆಯಿತು. ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ರುಬ್ಬೋದಕ್ಕೆ ಹಾಕೋಣ. ಈಗ ಗ್ರೈಂಡ್ ಆಗ್ತಾಯಿದೆ. ಇದನ್ನು ತುಂಬ ಅಂದರೆ ತುಂಬ ನುಣ್ಣಗೆ ರುಬ್ಬಬೇಕು. ರುಬ್ಬಿಟ್ಟು ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ. ಮಿಶ್ರ ತರಕಾರಿಗಳ ಉತ್ತಪ್ಪಗೆ ನಾನಿಲ್ಲಿ 3 ಥರ ತರಕಾರಿಗಳನ್ನು ತೊಗೊಂಡಿದ್ದೀನಿ. ಹುರುಳಿಕಾಯಿನ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಹೆಚ್ಚಬೇಕು. ಇಷ್ಟು ಸಣ್ಣಗೆ ಹಚ್ಚಿದ್ದೀನಿ. ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ನ ಕೂಡ ತುಂಬ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ. ಈರುಳ್ಳಿ 2 ಮೀಡಿಯಮ್ ಸೈಜಿನ ಈರುಳ್ಳಿ, ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹಚ್ಚಬೇಕು. ಚಾಪರ್ ಇದ್ದರೆ ತುಂಬ ಸಣ್ಣದಾಗಿ ಹಚ್ಚೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ನಿಧಾನಕ್ಕೆ ಸಣ್ಣದಾಗಿ ಹಚ್ಕೊಳ್ಬೇಕು. ಈಗ ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹುರುಳಿಕಾಯಿ, ತುರಿದಿಟ್ಕೊಂಡಿರೋ ಕ್ಯಾರೆಟ್, ಕ್ಯಾಪ್ಸಿಕಮ್, ಬೇಕಂದರೆ ಗೆಡ್ಡೆಕೋಸು, ಎಲೆಕೋಸು ಅದನ್ನು ಕೂಡ ಸೇರಿಸ್ಕೊಳ್ಬಹುದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮಕ್ಕಳಿಗೆ ಮಾಡಿಕೊಡೋದಾದರೆ ಹಸಿಮೆಣಸಿನ್ಕಾಯಿ ಹಾಕದೇ ಇರೋದು ಬೆಟರು. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ತರಕಾರಿ ಮಿಶ್ರಣ ಈಗ ರೆಡಿ ಆಯಿತು. ಈಗ ದೋಸೆ ಹಿಟ್ಟು ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ, ಅದನ್ನು ನೋಡೋಣ. ದೋಸೆ ಹಿಟ್ಟು ಫರ್ಮೆಂಟ್ ಆಗಿದೆ, ಸಖತ್ತಾಗಿ ಫರ್ಮೆಂಟ್ ಆಗಿದೆ. ಇದಕ್ಕೆ ಸೋಡಾ ಆಗಲಿ ಏನು ಹಾಕೋದು ಬೇಡ, ಹಾಗೇ ಡೈರೆಕ್ಟಾಗಿ ಬಳಸಬೇಕು. ಈ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಇದಕ್ಕೆ ಈ ಉತ್ತಪ್ಪಗೆ ತುಂಬ ತೆಳ್ಳಗೆ ಹಿಟ್ಟನ್ನು ಮಾಡ್ಕೊಳ್ಬಾರ್ದು. ಇದಕ್ಕೆ ಉಪ್ಪು ಒಂದು ಹಾಕಿಲ್ಲ. ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಈಗ ಬಳಸೋದಕ್ಕೆ ಉಪ್ಪು ಹಾಕ್ತೀನಿ. ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಉಳಿದಿದ್ದ ಹಿಟ್ಟನ್ನು ಸ್ಟೋರ್ ಮಾಡ್ಬೋದು, 1 ವಾರದವರೆಗೂ ಸ್ಟೋರ್ ಮಾಡಬಹುದು. ಆದರೆ ಉಪ್ಪು ಹಾಕಬಾರ್ದು. ಉಪ್ಪು ಹಾಕಿ ಸ್ಟೋರ್ ಮಾಡಿದ್ರೆ ಹಿಟ್ಟು ಕನ್ಸಿಸ್ಟೆನ್ಸಿ ಚೇಂಜ್ ಆಗಿಬಿಡುತ್ತೆ, ಗಟ್ಟಿಯಾಗುತ್ತೆ ದೋಸೆ. ಈಗ ಹಿಟ್ಟು ರೆಡಿ ಆಯಿತು. ಉತ್ತಪ್ಪ ರೆಡಿ ಮಾಡ್ಕೊಳ್ಳೋಣ. ಈ ಹದದಲ್ಲಿದೆ. ಉತ್ತಪ್ಪ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕಬೇಕು. ಇದೇ ಮೆಥಡಲ್ಲಿ ಉತ್ತಪ್ಪ ಹಾಕಬೇಕು. ಸೌಟಲ್ಲಿ ಸ್ಪ್ರೆಡ್ ಮಾಡೋ ಬದಲು ಈ ಥರ ಇದನ್ನು ಹಾಕ್ಬಿಟ್ಟು ಕೈಯಲ್ಲೇ ಸ್ಪ್ರೆಡ್ ಮಾಡಬೇಕು.
ಈ ಥರ ಮಾಡೋದ್ರಿಂದ ದೋಸೆ ಹಿಟ್ಟು ಒಳಗೆ ತರಕಾರಿ ಸೇರಿಕೊಂಡು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಬೇಕು. ಉತ್ತಪ್ಪ ಯೂಶ್ವಲಿ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿ ಮಾಡ್ತೀವಿ. ಇದರಲ್ಲಿ ಹುರುಳಿಕಾಯಿ, ಕ್ಯಾಪ್ಸಿಕಮ್ ಎಲ್ಲ ಸೇರಿಸಿ ಮಾಡಿದ್ದೀನಿ. ತರಕಾರಿ ತುಂಬಿ ಮಾಡ್ದಂಗೂ ಆಯಿತು. ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಕಂಪ್ಲೇಂಟ್ ಇದ್ದರೆ ಈ ಥರ ಮಾಡಿಕೊಡ್ಬೋದು. ರುಚಿಯಾಗಂತೂ ತುಂಬ ಚೆನ್ನಾಗಿರುತ್ತೆ.